ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ಇನ್ನೊಂದು ಥರದ ದೋಸೆ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ಉದ್ದಿನಬೇಳೆ ಜೊತೆಗೆ ಅಕ್ಕಿ ಬದಲಿಗೆ ಈ ಒಂದು ಪದಾರ್ಥನ ಸೇರಿಸಿ ರುಬ್ಬಿದ ತಕ್ಷಣಕ್ಕೆ ಮಾಡುವಂತಹ ದೋಸೆ ರೆಸಿಪಿ. ಈ ಒಂದು ದೋಸೆ ತುಂಬಾ ಗರಿಗರಿಯಾಗಿ ಬರುತ್ತೆ. ತುಂಬಾ ಸಿಂಪಲ್ ಆಗಿ ಮಾಡುವಂತಹ ಬಿಳಿ ಪೇಪರ್ ದೋಸೆ. ಇವತ್ತಿನ ಈ ಒಂದು ರೆಸಿಪಿ ವಿಡಿಯೋನ ಯಾವ ಥರ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಹಾಗೆಯೇ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ನ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಮುಂಬರುವ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಉದ್ದಿನಬೇಳೆನ ನೆನೆಸಿಟ್ಟಿದ್ದೀನಿ. ಈ ಬಟ್ಲ ಅಳತೆಯಲ್ಲಿ ಅರ್ಧ ಬಟ್ಲಾಗುವಷ್ಟು ಉದ್ದಿನಬೇಳೆನ ತಗೊಂಡು ಒಂದೆರಡು ಸತಿ ಚೆನ್ನಾಗಿ ವಾಶ್ ಮಾಡಿ ಉದ್ದಿನಬೇಳೆ ಮುಳುಗಿ ಮೇಲೆ ಒಂದು ಸ್ವಲ್ಪ ನೀರು ನಿಲ್ಲುವಷ್ಟು ನೀರನ್ನು ಸೇರಿಸಿ 3 ಗಂಟೆಗಳ ಕಾಲ ಉದ್ದಿನಬೇಳೆನ ನಾನಿಲ್ಲಿ ನೆನೆಸಿಟ್ಟಿದ್ದೀನಿ. ನಂತರ ಈ ಕಡೆ ಇನ್ನೊಂದು ಪಾತ್ರೆಗೆ ಸಣ್ಣ ರವೆನ ಹಾಕ್ಕೊಳ್ತಾ ಇದ್ದೀನಿ. ಮಾಮೂಲಾಗಿ ನಾವು ಉಪ್ಪಿಟ್ಟು ಮಾಡುವಂತಹ ಸಣ್ಣ ರವೆ. ಯಾವ ಬಟ್ಲಿನ ಅಳತೆಗೆ ನಾನು ಉದ್ದಿನಬೇಳೆನ ಅರ್ಧ ಬಟ್ಲಾಗಷ್ಟು ನೆನೆಯಕ್ಕಿಟ್ಟಿದ್ನೋ ಅದೇ ಬಟ್ಟಲಿನ ಅಳತೆಗೆ 3 ಬಟ್ಲಾಗುವಷ್ಟು ಸಣ್ಣ ರವೆನ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ರವೆ ಬದಲಿಗೆ ನೀವು ಚಿರೋಟಿ ರವೆ ಕೂಡ ಯೂಸ್ ಮಾಡ್ಬೋದು. ನಂತರ ಈ ರವೆಗೆ ನಾನಿಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 1.5 ಬಟ್ಲಾಗುವಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಒಂದು ಸತಿ ರವೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಒಂದು ಸ್ವಲ್ಪ ನೀರು ಬೇಕು ಅಂತ ಅನಿಸಿದ್ರೆ ನೋಡಿಕೊಂಡು ಹಾಕ್ಕೊಳ್ಬೋದು. ನೋಡಿ, ಒಂದು ಸತಿ ಚೆನ್ನಾಗಿ ಈ ಥರ ರವೆನ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಇನ್ನೊಂದು ಸ್ವಲ್ಪ ನೆಂದು ರವೆ ಅರಳುತ್ತೆ ಅಲ್ವಾ. ಹಾಗಾಗಿ ಮತ್ತೆ ನಾನಿಲ್ಲಿ ಒಂದು ಅರ್ಧ ಬಟ್ಲಷ್ಟು ನೀರು ತೊಗೊಂಡಿದ್ದೆ. ಅರ್ಧ ಬಟ್ಲು ನೀರಲ್ಲಿ ಅರ್ಧದಷ್ಟು ನೀರು ಮಾತ್ರ ಸೇರಿಸಿ, ಅಂದರೆ 1/4 ಬಟ್ಲು ನೀರನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಾಗಿದೆ. ಇಷ್ಟಿದ್ರೆ ಸಾಕು. ಒಟ್ಟಾರೆಯಾಗಿ ನಾನಿಲ್ಲಿ ಬಳಸಿರುವಂಥ ನೀರು 1/4 ಬಟ್ಲಾಗುವಷ್ಟು ನೀರನ್ನು ಬಳಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 6 ರಿಂದ 7 ನಿಮಿಷಗಳ ಕಾಲ ರವೆನ ನೆನೆಯಲು ಬಿಡ್ತಾ ಇದ್ದೀನಿ. ಒಂದು 3 ಗಂಟೆಗಳ ಕಾಲ ಉದ್ದಿನಬೇಳೆನ ನೆನೆಸಿಟ್ಟಿದ್ವಲ್ವ, ಉದ್ದಿನಬೇಳೆ ನೆಂದಿದೆ, ರುಬ್ಬೋದಕ್ಕೆ ತಯಾರು ಮಾಡ್ಕೊಂಡಿದ್ದೀವಿ ಅಂದಾಗ ಒಂದು 6 ರಿಂದ 7 ನಿಮಿಷಗಳ ಮುಂಚೆ ಈ ಒಂದು ರವೆನ ನೆನೆಯಕ್ಕಿಟ್ರೆ ಸಾಕಾಗುತ್ತೆ. ನೋಡಿ, ಇವಾಗ ರವೆ ಕೂಡ ಒಂದು ಸ್ವಲ್ಪ ನೆಂದಿದೆ. ನಂತರ ಈ ಕಡೆ ನಾನಿಲ್ಲಿ ಈ ನೆಂದಿರುವಂಥ ಉದ್ದಿನಬೇಳೆನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇವಾಗ ನೆನೆಸಿರುವಂಥ ಉದ್ದಿನಬೇಳೆ ನೀರನ್ನೇ ನಾನಿಲ್ಲಿ ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇವಾಗ ಮುಖ್ಯವಾಗಿ ನಾನಿಲ್ಲಿ 2 ಚಿಕ್ಕ ಈರುಳ್ಳಿನ ತೊಗೊಂಡಿದ್ದೀನಿ. ಈ 2 ಚಿಕ್ಕ ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಉದ್ದಿನಬೇಳೆ ಜೊತೆಗೆ ಹಾಕಿ ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನಾನಿವಾಗ ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಉದ್ದಿನಬೇಳೆ ಹಾಗೂ ಹಾಕಿರುವಂತಹ ಈರುಳ್ಳಿ ಕೂಡ ಚೆನ್ನಾಗಿ ನೈಸಾಗಿ ರುಬ್ಬಿದೆ, ನೋಡ್ತಾ ಇರ್ಬೋದು. ನಂತರ ಇದಕ್ಕಿವಾಗ ನೆನೆಸಿರುವಂಥ ರವೆನ ಹಾಕ್ಕೊಳ್ತಾ ಇದ್ದೀನಿ. ನೆನೆಸಿರುವಂಥ ರವೆನ ಪೂರ್ತಿಯಾಗಿ ನಾನಿಲ್ಲಿ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಹಾಗೆಯೇ ಒಂದು ಸ್ವಲ್ಪ ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಮಾಡುವಂಥ ದೋಸೆ ಒಂದು ಸ್ವಲ್ಪ ಕಲರಾಗಿ ಬರಲಿ ಅನ್ನೋದಕ್ಕೆ. ರುಬ್ಬೋದಕ್ಕೆ ನಾನಿಲ್ಲಿ ನೆನೆಸಿಟ್ಟಿರುವಂಥ ಉದ್ದಿನಬೇಳೆ ನೀರನ್ನು ಸೇರಿಸ್ತಾ ರುಬ್ಕೊಳ್ತಾ ಇದ್ದೀನಿ. ಮತ್ತು ನೋಡಿಕೊಂಡು ನೀರನ್ನು ಸೇರಿಸ್ತಾ ರುಬ್ಕೊಳ್ಬೇಕಾಗುತ್ತೆ. ಒಂದೇ ಸತಿಗೆ ನೀರು ಹಾಕ್ಕೊಂಡಿಲ್ಲ ನಾನಿಲ್ಲಿ, ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ನೋಡಿ ಪೂರ್ತಿಯಾಗಿ ನೈಸಾಗಿ ರುಬ್ಕೊಂಡು ಬಂದಿದ್ದೀನಿ. ರುಬ್ಬೋದಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ದೋಸೆ ಹಿಟ್ಟಿನ ಅದಕ್ಕೆ ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ. ರುಬ್ಬಿರುವಂಥ ಮಿಶ್ರಣ ನಾನಿಲ್ಲಿ ಒಂದು ಪಾತ್ರೆಗೆ ತೆಕ್ಕೊಳ್ತಾ ಇದ್ದೀನಿ. ರವೆನ ನಾವು ಜಾಸ್ತಿ ಹೊತ್ತು ನೆನೆಸಬಾರ್ದು, ಒಂದು 6 ರಿಂದ 7 ನಿಮಿಷ ನೆಂದರೆ ಸಾಕಾಗುತ್ತೆ ರವೆ. ನೋಡಿ, ಇವಾಗ ರುಬ್ಬಿರುವಂಥ ಹಿಟ್ಟನ್ನು ನಾನಿಲ್ಲಿ ಚೆನ್ನಾಗಿ ಮತ್ತೆ ಈ ಥರ ಚಮಚದ ಸಹಾಯದಿಂದ ಗರಗರ ಅಂತ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ದೋಸೆ ಹಿಟ್ಟು ಒಂದು ಸ್ವಲ್ಪ ಹಗುರ ಆಗಿ ಮಾಡುವಂಥ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ದೋಸೆ ಹಿಟ್ಟನ್ನು ಚೆನ್ನಾಗಿ ನಾನಿಲ್ಲಿ ಗರಗರ ಅಂತ ಮಿಕ್ಸ್ ಮಾಡ್ಕೊಂಡಾಗಿದೆ. ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕೂಡ ಇವಾಗ ತಯಾರಾಗಿದೆ. ಈ ಒಂದು ದೋಸೆನ ರುಬ್ಬಿದ ತಕ್ಷಣಕ್ಕೂ ಕೂಡ ಮಾಡ್ಕೊಳ್ಬೋದು. ಹಾಗೆಯೇ ಹಿಟ್ಟನ್ನು ಒಂದು ಸ್ವಲ್ಪ ಫರ್ಮೆಂಟೇಷನ್ ಕೂಡ ಮಾಡಿ ಮಾಡ್ಕೊಳ್ಬೋದು. 2 ವಿಧಾನದಲ್ಲೂ ಕೂಡ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನಿಲ್ಲಿ ರುಬ್ಬಿದ ತಕ್ಷಣಕ್ಕೆ ಮಾಡುವಂಥ ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಕಡೆ ದೋಸೆ ಮಾಡಲು ದೋಸೆ ತವನ ನಾನಿಲ್ಲಿ ಕಾಯಕ್ಕಿಟ್ಟಿದ್ದೆ. ದೋಸೆ ತವಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ನಂತರ ಇವಾಗ ಒಂದು ಪುಟ್ಟ ದೋಸೆನ ಹಾಕಿ ಆ ದೋಸೆನ 2 ಬದಿಗೂ ಬೇಯಿಸ್ಕೊಂಡು ಬೆಂದಿರುವಂಥ ಅದೇ ದೋಸೆಯಿಂದ ದೋಸೆ ತವ ಪೂರ್ತಿಯಾಗಿ ಎಣ್ಣೆನ ನಾನಿಲ್ಲಿ ಪೂರ್ತಿ ಚೆನ್ನಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಎಣ್ಣೆ ಅಪ್ಲೈ ಮಾಡಿದಾದ ನಂತರ ದೋಸೆ ತವನ ಚೆನ್ನಾಗಿ ಕಾಯಿಸಿ ಕಾದಿರುವಂಥ ಹೆಂಚು ಮೇಲೆ ಒಂದು ಸ್ವಲ್ಪ ತಣ್ಣೀರನ್ನು ಚಿಮುಕಿಸಿ ನಂತರ ಕಾಟನ್ ಬಟ್ಟೆನಿಂದ ಒರೆಸಿ ದೋಸೆ ತವ ಹೀಟನ್ನು ಕಡಿಮೆ ಮಾಡಿ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿಟ್ಟು ನಾನಿಲ್ಲಿ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ಈ ರವೆ ಉದ್ದಿನಬೇಳೆ ದೋಸೆ ಹಾಕ್ಕೊಳ್ಬೇಕಾದ್ರೆ ದೋಸೆ ತವ ತೀರಾ ಬಿಸಿ ಇದ್ದರೆ ದೋಸೆ ಹಿಟ್ಟು ಚೆನ್ನಾಗಿ ತವಾಗೆ ಕಚ್ಕೊಳ್ದೆ
ತಿರುವುತ್ತಿರಬೇಕಾದ್ರೆ ಸ್ಪೂನ್ಗೆ ಅಂಟ್ಕೊಂಡು ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ದೋಸೆ ತವಾನ ಹೀಟ್ ಕಡಿಮೆ ಮಾಡಿಕೊಂಡು ನಂತರ ನಾವು ದೋಸೆನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಗರಿಗರಿಯಾಗಿರುವಂಥ ದೋಸೆ ತಯಾರಾಗುತ್ತೆ. ದೋಸೆ ಮೇಲ್ಗಡೆ ಒಂದು ಸ್ವಲ್ಪ ಬೆಂದಿದೆ ಅಂದಾಗ ನಂತರ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಸವರಿ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಈ ದೋಸೆನ ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ದೋಸೆ ತವನ ಒಂದು ಸ್ವಲ್ಪ ತಿರುತ್ತಾ ಈ ದೋಸೆನ ಎಲ್ಲ ಬದಿಯಲ್ಲೂ ಕೂಡ ನಾನಿಲ್ಲಿ ಬೇಯಿಸ್ಕೊಂಡಿದ್ದೀನಿ. ನೋಡಿ ದೋಸೆ ಇವಾಗ ಬೆಂದಿದೆ. ಎಷ್ಟು ಸೂಪರಾಗಿ ಬರುತ್ತೆ ಅಂದರೆ ಈ ಒಂದು ದೋಸೆ ತುಂಬಾ ತೆಳುವಾದಂತಹ ಪೇಪರ್ ದೋಸೆ ತಯಾರಾಗುತ್ತೆ. ಮತ್ತು ಈ ಒಂದು ದೋಸೆನ ನೀವು ಬಿಸಿ ಬಿಸಿ ಆಗಿರುವಾಗಲೇ ತಿಂದರೆ ತುಂಬ ಗರಿಗರಿಯಾಗಿ ಇರುತ್ತೆ. ಈ ದೋಸೆ ಮಾಮೂಲಿ ದೋಸೆಗಳ ಹಾಗೆ ಎಲ್ಲ ಬದಿಯಲ್ಲೂ ಕೂಡ ಪರ್ಫೆಕ್ಟಾಗಿ ಹೊಂಬಣ್ಣದ ದೋಸೆ ಬರೋದಿಲ್ಲ. ಹಾಗಾಗಿ ಇದು ಬಿಳಿ ಪೇಪರ್ ದೋಸೆ ಅಂತಲೇ ಅನ್ಬೋದು. ರುಬ್ಬಿದ ತಕ್ಷಣಕ್ಕೆ ಮಾಡಿರುವಂತಹ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಯಾವುದೇ ಥರದ ಸೋಡಾನ ಇಲ್ಲಿ ಬಳಸಿಲ್ಲ. ಗರಿ ಆಗಿರುವಂತಹ ಬಿಳಿ ಪೇಪರ್ ದೋಸೆ ಚೆನ್ನಾಗಿ ಬಂದಿದೆಯಲ್ವಾ ಸ್ನೇಹಿತರೆ? ಹಾಗಿದ್ರೆ ದೋಸೆ ರೆಸಿಪಿ ವಿಡಿಯೋಗೆ ಲೈಕ್ ಮಾಡಿ, ಹಾಗೆಯೇ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಒಂದು ದೋಸೆ ಅಂತ ಇವಾಗ ತಯಾರಾಗಿದೆ. ಮತ್ತು ನಾನಿಲ್ಲಿ ಇನ್ನೊಂದು ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಪ್ರತಿ ದೋಸೆ ಮಾಡಬೇಕಾದ್ರೂ ಕೂಡ ನಾನಿಲ್ಲಿ ದೋಸೆ ತವಾಗೆ ಒಂದು ಸ್ವಲ್ಪ ನೀರನ್ನು ಚಿಮುಕಿಸಿ ನಂತರ ಒಂದು ಕಾಟನ್ ಬಟ್ಟೆನಿಂದ ಒರೆಸಿ ದೋಸೆ ತವ ಹೀಟನ್ನು ನಾನಿಲ್ಲಿ ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ. ನಂತರ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿಟ್ಟು ದೋಸೆನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ತೆಳುವಾಗಿ ಈ ಒಂದು ದೋಸೆನ ಹಾಕ್ಕೊಳ್ಬೋದು ಅಂತ. ಆ ಲೈನ್ ಆಗಿ ಹಾಕಿರುವಂಥ ದೋಸೆ ಒಂದು ಸ್ವಲ್ಪ ಲೈಟಾಗಿ ಹೊಂಬಣ್ಣದ ಕಲರ್ ಬರುತ್ತೆ. ದೋಸೆ ಮೇಲ್ಗಡೆ ಒಂದು ಸ್ವಲ್ಪ ಹಸಿ ಬೆಂದಿದೆ ಅಂದಾಗ ನಾನಿಲ್ಲಿ ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ. ಎಣ್ಣೆ ಬದಲಿಗೆ ತುಪ್ಪ ಅಥವಾ ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು. ದೋಸೆ ಹಾಕ್ಕೊಂಡಾದ್ಮೇಲೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಈ ದೋಸೆನ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ಒಂದು ದೋಸೆ ಕೂಡ ಇವಾಗ ಚೆನ್ನಾಗಿ ಬೆಂದಿದೆ. ನಾನಿಲ್ಲಿ ತಿರುವು ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಅದಾಗದೇ ಎದ್ದೇಳುತ್ತೆ. ನೋಡಿ ಎಷ್ಟು ಸೂಪರಾಗಿ ಎದ್ದೇಳುತ್ತೆ. ತವಾಗೆ ಅಂಟೋದೇ ಇಲ್ಲ, ಅಷ್ಟು ಸೂಪರಾಗಿ ದೋಸೆ ಎದ್ದೇಳುತ್ತೆ ತವಾದಿಂದ. ನೋಡಿ ಈ ಒಂದು ದೋಸೆ ಕೂಡ ಎಷ್ಟು ಸೂಪರಾಗಿ ಬಂದಿದೆ ಅಂತ. ಆ ಲೈನ್ ಎಷ್ಟು ಚೆನ್ನಾಗಿ ಲೈಟಾಗಿ ಹೊಂಬಣ್ಣದ ಕಲರ್ ಆಗಿ ಬಂದಿದೆ ಅಂತ ನೋಡ್ಬೋದು. ಉದ್ದಿನ ಬೇಳೆಗೆ ಈರುಳ್ಳಿನ ಸೇರಿಸಿ ರುಬ್ಬೋದ್ರಿಂದ ಮಾಡುವಂಥ ದೋಸೆ ಒಂದು ಸ್ವಲ್ಪ ಗರಿಗರಿಯಾಗಿ ಬರುತ್ತೆ. ಹಾಗೆ ದೋಸೆ ತವಾಗೆ ಅಂಟೋದಿಲ್ಲ. ಮತ್ತು ಈರುಳ್ಳಿ ಹಾಕೋದ್ರಿಂದ ವಾಸನೆ ಬರುತ್ತೆ ಆ ಥರ ಏನೂ ಇಲ್ಲ. ತುಂಬ ಚೆನ್ನಾಗಿರುವಂಥ ದೋಸೆ ತಯಾರಾಗುತ್ತೆ. ಯಾವುದೇ ಕಾರಣಕ್ಕೂ ಈರುಳ್ಳಿ ಸ್ಮೆಲ್ ಬರೋದಿಲ್ಲ. ಈರುಳ್ಳಿ ಹಾಕಿ ರುಬ್ಬಿರುವಂತಹ ದೋಸೆ ಹಿಟ್ಟನ್ನು ಜಾಸ್ತಿ ದಿನಗಳ ಕಾಲ ನಾವು ಸ್ಟೋರ್ ಮಾಡಿಡೋದಕ್ಕಾಗಲ್ಲ. ನೋಡಿ ಈ ಒಂದು ದೋಸೆ ಕೂಡ ಇವಾಗ ತಯಾರಾಗಿದೆ. ಕೈಯಲ್ಲಿ ಹಿಡಿದ್ರೆ ತುಂಬಾ ಹಗುರವಾಗಿ ಗಾಳಿಯಲ್ಲಿ ಹಾರೋಗ್ಬಿಡುತ್ತೆ. ಅಷ್ಟು ತೆಳುವಾದಂತಹ ಪೇಪರ್ ದೋಸೆ ತಯಾರಾಗುತ್ತೆ ಅಂತಲೇ ಹೇಳ್ಬೋದು. ಇದೇ ಥರ ನಾನಿಲ್ಲಿ ಒಂದು 4 ದೋಸೆನ ಮಾಡಿಟ್ಟಿದ್ದೀನಿ. ನೋಡಿ ಎಷ್ಟು ಸೂಪರಾಗಿ ಬಂದಿವೆ ಅಂತ ದೋಸೆಗಳು. ಈ ದೋಸೆನ ನೀವು ರುಬ್ಬಿದ ತಕ್ಷಣಕ್ಕೂ ಕೂಡ ಮಾಡ್ಕೊಳ್ಬೋದು. ಹಾಗೆಯೇ ರುಬ್ಬಿದ ಹಿಟ್ಟನ್ನು ಫರ್ಮೆಂಟೇಷನ್ ಮಾಡಿ ಬೆಳಿಗ್ಗೆ ಕೂಡ ನೀವು ಮಾಡ್ಕೊಳ್ಬೋದು. ಫರ್ಮೆಂಟೇಷನ್ ಆದಮೇಲೆ ಯಾವ ಥರ ದೋಸೆ ಬರುತ್ತೆ ಅದು ಕೂಡ ನಾನು ಮಾಡಿ ತೋರಿಸಿದ್ದೀನಿ. ನೋಡಿ ಇವಾಗ ಈ ದೋಸೆನ ನಾನಿಲ್ಲಿ ತಕ್ಷಣಕ್ಕೆ ರುಬ್ಬಿ ಮಾಡಿರುವಂಥ ದೋಸೆಗಳಿವು. ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಅಂತ. ಬಿಸಿ ಬಿಸಿ ಆಗಿರುವಾಗಲೇ ಈ ದೋಸೆನ ನೀವು ತಿಂದರೆ ತುಂಬ ಗರಿಗರಿ ಆಗಿರುತ್ತೆ. ಸ್ವಲ್ಪ ಸಮಯ ಬಿಟ್ಟು ತಿನ್ನೋದಾದರೆ ಒಂದು ಸ್ವಲ್ಪ ತೆಳುವಾದಂತಹ ಬಿಳಿ ಪೇಪರ್ ದೋಸೆ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ. ಈ ಒಂದು ಹಿಟ್ಟನ್ನು ತಕ್ಷಣಕ್ಕೆ ಮಾಡಿದ್ರೆ ಈ ಥರ ದೋಸೆ ತಯಾರಾಗುತ್ತೆ. ನಂತರ ಅದೇ ಹಿಟ್ಟನ್ನು ನಾವು ಸ್ವಲ್ಪ ಫರ್ಮೆಂಟೇಷನ್ ಮಾಡಿ ದೋಸೆ ಮಾಡೋದಾದರೆ ಯಾವ ಥರ ಬರುತ್ತೆ ಅಂತಲೂ ಕೂಡ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ದೋಸೆ ತವ ಹೀಟನ್ನು ಕಡಿಮೆ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ದೋಸೆನ ಹಾಕ್ಕೊಂಡು ದೋಸೆ ಮೇಲ್ಗಡೆ ಒಂದು ಸ್ವಲ್ಪ ಬೆಂದಿದೆ ಅಂದಾಗ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ನಂತರ ಈ ದೋಸೆನ ಒಂದು ಸ್ವಲ್ಪ ದೋಸೆ ತವಾನ ತಿರುತ್ತಾ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಈ ದೋಸೆನ ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫರ್ಮೆಂಟೇಷನ್ ಆದಮೇಲೆ ಈ ಒಂದು ದೋಸೆ ಯಾವ ಥರ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ತಕ್ಷಣಕ್ಕೆ ಮಾಡಿಕೊಂಡ್ರೂ ಕೂಡ ಅಷ್ಟೇ, ಸ್ವಲ್ಪ ಫರ್ಮೆಂಟೇಷನ್ ಆದಮೇಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಈಸಿಯಾಗಿ ಎದ್ದೇಳುತ್ತೆ ಅಂದರೆ ದೋಸೆ ತವಾಗೆ ಅಂಟೋದಿಲ್ಲ. ನೋಡ್ತಾ ಇರ್ಬೋದು ಫರ್ಮೆಂಟೇಷನ್ ಆದಮೇಲೆ ಮಾಡಿರುವಂಥ ದೋಸೆ ನೋಡಿ ಯಾವ ಥರ ಬಂದಿದೆ ಅಂತ. ಇದು ತೀರಾ ಬಿಳಿಯಾಗಿ ಬಂದಿಲ್ಲ, ಒಂದು ಸ್ವಲ್ಪ ಲೈಟಾಗಿ ಹೊಂಬಣ್ಣದ ಕಲರ್ ಆಗಿರುವಂಥ ದೋಸೆ ತಯಾರಾಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ನೋಡಿ ಎಷ್ಟು ತೆಳುವಾಗಿ ಕೂಡ ದೋಸೆ ಬಂದಿದೆ, ಅಷ್ಟೇ ಗರಿಗರಿಯಾಗಿ ಕೂಡ ಇದೆ ಈ ದೋಸೆ. ನಾನಿಲ್ಲಿ ಒಂದು 3 ದೋಸೆನ ಫರ್ಮೆಂಟೇಷನ್ ಆದಮೇಲೆ ಮಾಡಿರುವಂಥ ದೋಸೆನ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸೂಪರಾಗಿ ಬಂದಿವೆ ಅಂತ. ಈ ದೋಸೆಗಳು ಒಂದು ಸ್ವಲ್ಪ ತೀರಾ ಗರಿಗರಿಯಾಗಿ ಬಂದಿವೆ ಅಂತಲೇ ಹೇಳ್ಬೋದು. ತುಂಬಾ ತೆಳುವಾಗಿ ಗರಿಗರಿ ಆಗಿರುವಂತಹ ದೋಸೆ ತಯಾರಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ರವೆ ಉದ್ದಿನ ಬೇಳೆನ ಬಳಸಿ ಮಾಡಿರುವಂತಹ ದೋಸೆ. ಇವತ್ತಿನ ಈ ದೋಸೆ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇವತ್ತಿನ ರೆಸಿಪಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು.